ನಿಗಮ ಮಂಡಳಿ ಪಟ್ಟಕ್ಕಾಗಿ ಶಿವಮೊಗ್ಗದಲ್ಲಿ ತೀವ್ರ ಪೈಪೋಟಿ ಶುರುವಾಗಿದೆ. ಜಿಲ್ಲೆಯ ಕೈ ಮುಖಂಡರು ಕಾರ್ಯಕರ್ತರ ನಡುವೆ ನಿಗಮ ಫೈಟ್ ನಡೀತಾ ಇದೆ. ನೋಡಿ, ನಿಗಮ ಮಂಡಳಿ ಫೈನಲ್ ಟಚ್ ಸಿಕ್ಕಾಗಿದೆ. ಈಗ ಹೈಕಮಾಂಡ್ ಅಸ್ತು ಅಂದ್ರೆ ಮುಗಿಯಿತು, ರಿಲೀಸ್ ಆಗುತ್ತೆ, ಅಂಗಳದಲ್ಲಿದೆ ಈಗ ಆಲ್ರೆಡಿ. ಬಟ್ ಶಿವಮೊಗ್ಗದಲ್ಲಿ ಕೈ ಮುಖಂಡರು ಕಾರ್ಯಕರ್ತರ ನಡುವೆ ಈಗ ಜಟಾಪಟಿ ನಡೀತಾ ಇದೆ. ಇಬ್ಬರು ಶಾಸಕರು ಸೇರಿ 5 ಜನರ ಹೆಸರು ಮುಂಚೂಣಿಯಲ್ಲಿದೆ. ಎಚ್.ಎಸ್. ಸುಂದರೇಶ್ ಹೆಸರಿದೆ, ಅವ್ರದ್ದು ಹೆಸರು ಈಗ ಓಡಾಡ್ತಾ ಇದೆ. ಲೋಕಸಭಾ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಸುಂದರೇಶ್ ಅವರು. ನಿಗಮ ಮಂಡಳಿಯಲ್ಲಿ ಅವ್ರಿಗೂ ಕೂಡ ಸ್ಥಾನ ಸಿಗೋದು ಬಹುತೇಕ ಫಿಕ್ಸ್ ಅನ್ನೋದು ಚರ್ಚೆ ಆಗ್ತಾ ಇದೆ. ಈಗ ಅವ್ರನ್ನ ನಿಗಮ ಮಂಡಳಿ ಕೊಟ್ಟು ತಣ್ಣಗಾಗಿಸುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಟಿಕೆಟ್ ಆಕಾಂಕ್ಷಿ ಜಿ ಪಲ್ಲವಿಗೂ ಕೂಡ ನಿಗಮ ಮಂಡಳಿ ಭಾಗ್ಯ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದಾರೆ ಜಿ ಪಲ್ಲವಿ ಅವರು. DCC ಬ್ಯಾಂಕ್ ಅಧ್ಯಕ್ಷ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ನೋಡಿ, ಈಗ ಇಬ್ಬರು ಶಾಸಕರು, ಅದರಲ್ಲೂ ಸುಂದರೇಶ್ ಅವರ ಹೆಸರು ಈಗ ಜಾಸ್ತಿ ಓಡಾಡ್ತಿದೆ ಲೋಕಸಭಾ ಟಿಕೆಟ್ ಆಕಾಂಕ್ಷಿಗಳ ರೇಸ್ನಲ್ಲಿ. ಹಾಗಾಗಿ ಅವ್ರನ್ನ ಈಗ ತಣ್ಣಗಾಗಿಸುವಂಥ ಪ್ಲ್ಯಾನ್ ನಡೆದಿದೆ, ನಿಗಮ ಮಂಡಳಿ ಸ್ಥಾನ ಕೊಟ್ಟು. ಇನ್ನು ಪಲ್ಲವಿ ನಿಗಮ ಮಂಡಳಿ ಅವ್ರಿಗೂ ಕೂಡ ಅವಕಾಶವನ್ನು ಕೊಡ್ಬೋದು. ಇವರು ಗ್ರಾಮಾಂತರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಲೋಕಸಭಾ ಅಖಾಡಕ್ಕೆ. ಇನ್ನು DCC ಬ್ಯಾಂಕ್ ಅಧ್ಯಕ್ಷ RM ಮಂಜುನಾಥ್ ಗೌಡ ಕೂಡ ರೇಸ್ನಲ್ಲಿದ್ದಾರೆ. ಇವರು ಕಳೆದ ಬಾರಿ ತೀರ್ಥಹಳ್ಳಿಯಿಂದೇನೋ ಟಿಕೆಟ್ ಕೇಳಿದ್ರು, ಆದರೆ ಅವರು ಸಿಕ್ಕಿರಲಿಲ್ಲ, ಕಿಮ್ಮನೆ ರತ್ನಾಕರ್ ಕೊಟ್ಟಿದ್ದರು. ಹಾಗಾಗಿ ಸಿಕ್ಕಾಪಟ್ಟೆ ಫೈಟ್ ಅಂತೂ ಇದೆ. ಕಾಂಗ್ರೆಸ್ ನಾಯಕರು ಇದನ್ನು ಯಾವ ರೀತಿಯಾಗಿ ಶಮನ ಮಾಡ್ತಾರೆ? ನಿಗಮ ಮಂಡಳಿ ಕೊಟ್ಟರೆ ಒಪ್ಕೊಂಡ್ಬಿಡ್ತಾರಾ? ನಿಗಮ ಮಂಡಳಿಯಲ್ಲೂ ಕೂಡ ಕೆಲವೊಂದಿಷ್ಟು ಹುದ್ದೆಗಳಿದ್ದಾವೆ. ಈಗ ಯಾವುದೋ ಒಂದು ಕೊಟ್ಟರು ಅಂದರೆ ಒಪ್ಕೊಳ್ಳಲ್ಲ ಅದನ್ನ. ಇಲ್ಲ, ನನಗೂ ಪ್ರಭಾವಿ ನಿಗಮ ಮಂಡಳಿನೇ ಬೇಕು. ಈಗ ಖಾತೆಗಳಲ್ಲಿ ಇದಾವಲ್ಲ, ದೊಡ್ಡ ದೊಡ್ಡ ಖಾತೆ, ಹಾಗೆ ಅದರಲ್ಲೂ ಕೂಡ ಇರ್ತವೆ. ಬಟ್ ಇದನ್ನು ಒಪ್ಕೊಳ್ತಾರಾ ಇಲ್ವಾ ಅನ್ನೋದು ಕೂಡ ಬಹಳ ಕುತೂಹಲ ಇದೆ. ಅದರಲ್ಲೂ ಶಿವಮೊಗ್ಗದಲ್ಲಿ ಈ ಬಾರಿ ಕಾಂಗ್ರೆಸ್ಸಲ್ಲಿ ಭರ್ಜರಿ ಕಮಾಲ್ ಮಾಡಿದೆ ವಿಧಾನಸಭಾ ಚುನಾವಣೆಯಲ್ಲಿ. ಸುಂದರೇಶ್ ಅವ್ರಿಗೆ ಈಗ ನಿಗಮ ಮಂಡಳಿ ಸ್ಥಾನ ಫಿಕ್ಸ್ ಅವ್ರಿಗೆ. ಆಮೇಲೆ ಈ ಪಲ್ಲವಿಯವರಿಗೆ ಅವ್ರಿಗೂ ಕೂಡ ನಿಗಮ ಮಂಡಳಿ ಸ್ಥಾನ ಕೊಡುವಂಥದ್ದು ಕೂಡ ಫಿಕ್ಸ್ ಆಗಿದೆ. ಅಂದರೆ ಚರ್ಚೆ ಮೊದಲಿಂದಲೂ ಕೂಡ ನಡೀತಾ ಇತ್ತು. ಮೊದಲಿಗೆ ಅವರು ಸಮಾಧಾನ ಮಾಡೋದು, ಇಲ್ಲದಿದ್ದರೆ ಅಸಮಾಧಾನ ಜಾಸ್ತಿ ಆಗಿಬಿಡುತ್ತೆ, ಅದು BJPಗೆ ಲಾಭ ಆಗಿಬಿಡುತ್ತೆ. ಯಾಕಂದರೆ ವಿಧಾನಸಭೆ ಚುನಾವಣೆಯಲ್ಲಿ ಒಟ್ಟಿಗೆ ಕೆಲಸವನ್ನು ಮಾಡಿದ್ದಾರೆ, ಟಿಕೆಟ್ ಸಿಗದೇ ಇದ್ದರೂ ಕೂಡ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ನವೀನ್ ನೀಡ್ತಾರೆ. ನವೀನ್, ಲೋಕಸಭಾ ಚುನಾವಣಾ ಅಖಾಡಕ್ಕೆ ಆಕಾಂಕ್ಷಿಗಳ ದಂಡ ಇದೆ. ಇವರು ಅಸಮಾಧಾನವನ್ನು ಯಾವ ರೀತಿ ಶಮನ ಮಾಡ್ತಾರೆ ಅಂತ ನಿಗಮ ಮಂಡಳಿ ಕೊಟ್ಟರೆ ಇವರು ಸುಮ್ಮನಾಗ್ಬಿಡ್ತಾರೆ. ಹಾಗಾದರೆ ಈಗ ಅವರ ಮನಸ್ಸಲ್ಲಿ ಏನಿದೆ, ಜೊತೆಗೆ ಅವರು ಯಾವ ರೀತಿ ಲಾಭಿ ಮಾಡ್ತಾ ಇದ್ದಾರೆ, ಎಷ್ಟು ಜನರ ಮಧ್ಯೆ ಈಗ ಪೈಪೋಟಿ ಶುರುವಾಗಿದೆ ಅನ್ನೋದು? ಹೌದು ಪ್ರಭು, ಪ್ರಮುಖವಾಗಿ ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ತಿಂಗಳುಗಳು ಮಾತ್ರ ಬಾಕಿ, ಅಂದ್ರೆ ಕ್ಷಣಗಳನ್ನೇ ರೀತಿಯಲ್ಲಿ ಆರಂಭ ಆಗಿದೆ. ಇದರ ನಡುವೆ ಒಂದು ಕಡೆ ಕಾಂಗ್ರೆಸ್ ನಾಯಕರುಗಳು ಈ ನಿಗಮ ಮಂಡಳಿಗಳಿಗೆ ನೇಮಕಾತಿಗಳನ್ನ ಮಾಡಿ ಪಕ್ಷವನ್ನ ಮತ್ತಷ್ಟು ಸಂಘಟನಾತ್ಮಕ ಕೂಡ ಗಟ್ಟಿಗೊಳಿಸಕ್ಕೆ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಕಳೆದ ಕೆಲವು ದಿನಗಳಿಂದ ಕೂಡ ಆ ಚರ್ಚೆ ಮತ್ತೆ ಮುಂದಕ್ಕೆ ಹೋಗ್ತಿರುವಂತದ್ದು. ಪಟ್ಟಿ ಕೂಡ ರಿಲೀಸ್ ಆಗ್ತಾ ಇಲ್ಲ. ಆದ್ರೆ ಈ ನಡುವೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ ನಿಗಮ ಮಂಡಳಿಗಳಲ್ಲಿ ಸ್ಥಾನವನ್ನ ಪಡೆಯಲಿಕ್ಕೆ ಸಾಕಷ್ಟು ಪೈಪೋಟಿ ಕೂಡ ಇರುವಂತದ್ದು. ಪ್ರಮುಖವಾಗಿ ಹಿರಿಯ ಶಾಸಕರುಗಳು, ಅಂದ್ರೆ ಇಬ್ಬರು ಶಾಸಕರುಗಳ ಹೆಸರು ಈಗಾಗಲೇ ಮುಂಚೂಣಿಯಲ್ಲಿರುವಂತದ್ದು. ಒಂದು ಕಡೆ ಸಾಗರ ಶಾಸಕರಾದಂತ ಬೇಳೂರು ಗೋಪಾಲಕೃಷ್ಣ ಅವರು ಈಗಾಗಲೇ ಶಾಸಕರಾಗಿದ್ದು ಕೂಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ. ನಾನು ಕೂಡ ಆಕಾಂಕ್ಷಿ ಅಂತ ಬಹಿರಂಗವಾಗಿ ಈಗಾಗಲೇ ಹಲವು ಬಾರಿ ಕೂಡ ಅವರು ಕೂಡ ಹೇಳ್ಕೊಂಡಿರುವಂತದ್ದು. ಅದರ ನಡುವೆ ಈಗಾಗಲೇ 4 ಬಾರಿ ಶಾಸಕರಾಗಿರುವಂತಹ ಭದ್ರಾವತಿಯ BK ಸಂಗಮೇಶ್ ಅವರು ಕೂಡ ಹಿರಿಯ ಶಾಸಕರ ಸಾಲಿನಲ್ಲಿ ಕೂಡ ಬರುವಂತವರು. ಹಾಗಾಗಿ ಅವರಿಗೂ ಕೂಡ ಈಗಾಗಲೇ ಕಳೆದ ಮಧು ಬಂಗಾರಪ್ಪರಿಗೆ ಅವಕಾಶವನ್ನ ಮಾಡಿಕೊಟ್ಟ ಕಾರಣಕ್ಕಾಗಿ ಅವರಿಗೂ ಕೂಡ ಸಚಿವ ಸ್ಥಾನ ಕೈ ತಪ್ಪಿತ್ತು. ಹಾಗಾಗಿ ಅವರು ಕೂಡ ಒಂದಷ್ಟು ಅಸಮಾಧಾನ ಕೂಡ ಇರುವಂತದ್ದು. ಈಗಾಗಲೇ 4-5 ಬಾರಿ ಒಂದೇ ಪಕ್ಷದಲ್ಲಿ ಶಾಸಕರಾದ್ರೂ ಕೂಡ ಪಕ್ಷ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಅನ್ನೋ ನೋವು ಕೂಡ ಅವರಲ್ಲಿದೆ. ಹೀಗಾಗಿ ಅವರಿಬ್ಬರಿಗೂ ಕೂಡ ಬೇಳೂರು ಗೋಪಾಲಕೃಷ್ಣ ಅವರು, BK ಸಂಗಮೇಶ್ ಅವರಿಬ್ಬರಿಗೂ ಕೂಡ ಹಿರಿಯ ಶಾಸಕರ ಸಾಲಿನಲ್ಲಿ ಈ ಬಾರಿಯ ನಿಗಮ ಮಂಡಳಿಯಲ್ಲಿ ಅವಕಾಶವನ್ನ ಮಾಡಿಕೊಡುವಂತ ಸಾಧ್ಯತೆಗಳು ಪ್ರಮುಖವಾಗಿ ಅವರಲ್ಲಿ ಕಂಡು ಬರ್ತಾ ಇರುವಂತದ್ದು. ಜೊತೆಗೆ ಪ್ರಮುಖವಾಗಿ ಉಳಿದಂತೆ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿರುವಂತಹ ಸುಂದರೇಶ್ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಶಿವಮೊಗ್ಗ ನಗರ ಕ್ಷೇತ್ರದ ಟಿಕೆಟ್ ಅನ್ನ ಕೇಳಿದ್ರು. ಅವರ ಬದಲಾಗಿ HC ಯೋಗೇಶ್ವರ್ಗೆ ಟಿಕೆಟ್ ಅನ್ನ ಕೊಟ್ಟಿದ್ರು. ಹಾಗಾಗಿ ಅಲ್ಲೂ ಕೂಡ
ಅವರು ಟಿಕೆಟ್ ವಂಚಿತರಾಗಿದ್ರು. ಈಗ ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಅವರು ಚುನಾವಣೆಗೂ ಕೂಡ ಅವರು ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ. ಹೀಗಾಗಿ ಒಂದು ಕಡೆ ಅವರಿಗೂ ಕೂಡ ಈ ಬಾರಿ ನಿಗಮ ಮಂಡಳಿಯಲ್ಲಿ ಅವಕಾಶವನ್ನು ಮಾಡಿಕೊಡಲಿಲ್ಲ ಅಂದ್ರೆ ಅವರು ಕೂಡ ಒಂದಷ್ಟು ಬಹಿರಂಗವಾಗಿ ಅಸಮಾಧಾನ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು ಕೂಡ ಹಿಂದಿನಿಂದ ಅಂದ್ರೆ ಏನು ಕಾಂಗ್ರೆಸ್ನ ಯುವ ಕಾಂಗ್ರೆಸ್ ಈ ಘಟಕದಿಂದ ಕೂಡ ಅವರು ಪಕ್ಷವನ್ನ ಸಂಘಟನೆ ಮಾಡ್ಕೊಂಡು ಬಂದಿದ್ದು. ಜಿಲ್ಲಾಧ್ಯಕ್ಷರಾಗಿ ಕೂಡ ಪಕ್ಷವನ್ನ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ. ಪಕ್ಷವನ್ನ ಏನು ಜಿಲ್ಲೆಯಲ್ಲಿ ಅಧಿಕಾರಕ್ಕೆ ಶಾಸಕರು ಗೆಲ್ಲುವಲ್ಲಿ ಕೂಡ ಅವರ ಪಾತ್ರ ಕೂಡ ಇದೆ. ಪಕ್ಷವನ್ನ ಸಂಘಟನೆಯನ್ನ ಮಾಡಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ಒಂದು ಒಳ್ಳೆಯ ಸ್ಥಾನಮಾನವನ್ನ ನಿಗಮವನ್ನ ಕೂಡ ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅವರಿಗೆ ನಿಗಮ ಮಂಡಳಿಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟು ಮುಂಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಅವ್ರನ್ನು ಕೂಡ ತಣ್ಣಗಾಗಿಸುವ ಪ್ರಯತ್ನವನ್ನ ಇಲ್ಲಿನ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಯೋಚನೆಯನ್ನ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಕಾಂಗ್ರೆಸ್ ಮುಖಂಡ ಆರ್ ಎ ಮಂಜುನಾಥ್ ಕೂಡ ಕಳೆದ ಬಾರಿ ಕಿಮ್ಮನೆಯವರು ಮತ್ತೆ ಅವರ ನಡುವೆ ಟಿಕೆಟ್ಗಾಗಿ ಕೂಡ ಪೈಪೋಟಿ ಇತ್ತು. ಕಿಮ್ಮನೆಯವರಿಗೆ ಟಿಕೆಟ್ಗಾಗಿ ಅವಕಾಶವನ್ನ ಮಾಡಿಕೊಡ್ಲಾಯಿತು. ಹಾಗಾಗಿ ಅಲ್ಲಿ ಆರ್ ಎ ಮಂಜುನಾಥ್ ಗೌಡರಿಗೂ ಕೂಡ ಒಂದು ನಿಗಮ ಮಂಡಳಿ ಅವಕಾಶವನ್ನ ಮಾಡಿಕೊಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅದರ ಜೊತೆಗೆ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಏನು ಕಳೆದ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ಬಯಸಿದ್ರು ಪಲ್ಲವಿ ಅವರು, ಅವರ ಬದಲಾಗಿ ಡಾಕ್ಟರ್ ಶ್ರೀನಿವಾಸ್ ಕರೇಣ್ ಅವರಿಗೆ ಟಿಕೆಟ್ ಅನ್ನ ಕೊಡ್ಲಾಗಿತ್ತು. ಹಾಗಾಗಿ ಈ 5 ಜನರ ಹೆಸರು ಈಗ ಮುಂಚೂಣಿಯಲ್ಲಿರುವಂತದ್ದು. ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರುಗಳು ಕೂಡ ಹೈಕಮಾಂಡ್ ಕೂಡ ಈ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇರುವಂತದ್ದು. ಇದರ ನಡುವೆ ಈಗಾಗಲೇ ಅಲ್ಪಸಂಖ್ಯಾತ ಮುಖಂಡರು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ನಗರದಲ್ಲಿರ್ಬೋದು ಅಥವಾ ಬೇರೆ ಬೇರೆ ಭಾಗದಲ್ಲಿ ಅಲ್ಪಸಂಖ್ಯೆ ಅದರಲ್ಲೂ ಕೂಡ ಮುಸ್ಲಿಂ ಸಮುದಾಯ ಈ ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡಿದೆ. ಹಾಗಾಗಿ ನಮಗೂ ಕೂಡ ಅವಕಾಶವನ್ನು ಮಾಡ್ಕೊಡ್ಬೇಕು. ಅಟ್ಲೀಸ್ಟ್ ಕೊನೆ ಪಕ್ಷ ಓರ್ವ ಮುಸ್ಲಿಂ ಮುಖಂಡರಿಗಾದ್ರೂ ನೀವು ಅವಕಾಶವನ್ನು ಮಾಡ್ಕೊಡ್ಬೇಕಂತ ಈಗಾಗಲೇ ಬಹಿರಂಗವಾಗಿ ಕೂಡ ಅವರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಕಡೆ ಶಿವಮೊಗ್ಗ ಜಿಲ್ಲೆಯಲ್ಲಿ 5-6 ಹೆಸರುಗಳು ಕೇಳಿ ಬರ್ತಾ ಇದ್ರು ಕೂಡ ಲೋಕಸಭಾ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ನಾಯಕರುಗಳು ಯಾರಿಗೆ ಅವಕಾಶವನ್ನು ಮಾಡ್ಕೊಡ್ತಾರೆ ಅನ್ನೋ ಕುತೂಹಲ ಈಗ ಹೆಚ್ಚಾಗ್ತಿರುವಂತದ್ದು. ಪ್ರಭು, ಥ್ಯಾಂಕ್ ಯು ನವೀನ್ ತಮ್ಮೆಲ್ಲ ಮಾಹಿತಿಗಾಗಿ.